bears. ನಮಸ್ಕಾರ ಸ್ನೇಹಿತರೆ, ಕನ್ನಡ ಪೆಬಲ್ಸ್ ಚಾನೆಲ್ಗೆ ನಿಮಗೆಲ್ಲ ಆತ್ಮೀಯವಾದ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಬೇರ್ ಅಂದರೆ ಕರಡಿ ಬಗ್ಗೆ ಬಹಳ ವಿಷಯಗಳನ್ನು ತಿಳ್ಕೊಳ್ತಾ ಇದ್ದೀವಿ. ಬನ್ನಿ, ಕರಡಿ ಬಗ್ಗೆ ನಾವು ಬಹಳ ವಿಷಯಗಳನ್ನು ಕಲ್ತ್ಕೊಳ್ಳೋದಕ್ಕೆ ಹೋಗೋಣ. ಕರಡಿ ಅಂದ್ರೇನು? ಬೇರ್ ಅಂತ. ಕರಡಿ ಒಂದು ಸಾಕು ಪ್ರಾಣಿ. ಇದನ್ನ ಕೂಡ ಸಾಕ್ತಾರೆ ಆಕ್ಚುಲಿ. ಕರಡಿ ಒಂದು ಸಾಕು ಪ್ರಾಣಿ. ಕರಡಿ ಕಾಡಿನಲ್ಲಿ ವಾಸಿಸುತ್ತದೆ. ಎಲ್ಲಿ ವಾಸತ್ತೆ? ಕರಡಿ ಕಾಡಿನಲ್ಲಿ ವಾಸಿಸುತ್ತೆ. ಕರಡಿ ಗಾತ್ರದಲ್ಲಿ ತುಂಬಾ ದೊಡ್ಡದಾಗಿದೆ, ದೊಡ್ಡ ಸೈಜ್ ಇರುತ್ತೆ ಕರಡಿ. ಇದು ಅತ್ಯಂತ ವೇಗವಾಗಿ, ಸಿಕ್ಕಾಪಟ್ಟೆ ಫಾಸ್ಟ್ ಆಗಿ ಓಡುತ್ತಿದ್ದು. ಇದು ಅತ್ಯಂತ ವೇಗವಾಗಿ ಓಡಬಲ್ಲದು. ಕರಡಿ ಸುಲಭವಾಗಿ ಮರಗಳ ಮೇಲೆ ಹತ್ತಬಹುದು, ಈಸಿಯಾಗಿ ಮರಗಳನ್ನ ಹತ್ತು ಬಿಡತ್ತೆ. ಕರಡಿ ಒಂದು ಸಾಕು ಪ್ರಾಣಿ. ಇದನ್ನ ಸಾಕಿ ಅದನ್ನೆಲ್ಲ ಆಟ ಎಲ್ಲ ಆಡಿಸ್ತಾರೆ. ಅದರಲ್ಲಿ ಕರಡಿ ಕಾಡಿನಲ್ಲಿ ಸಾಮಾನ್ಯವಾಗಿ ವಾಸ ಮಾಡುತ್ತೆ. ಕರಡಿ ಗಾತ್ರದಲ್ಲಿ ತುಂಬಾ ದೊಡ್ಡದು. ಇದು ಅತ್ಯಂತ ವೇಗವಾಗಿ ಓಡಬಲ್ಲದು, ಫಾಸ್ಟ್ ಆಗಿ ಓಡುತ್ತೆ. ಕರಡಿ ಸುಲಭವಾಗಿ ಮರಗಳ ಮೇಲೆ ಹತ್ತಬಹುದು. ಕರಡಿ ಸಹ ಉತ್ತಮ ಈಜುಗಾರರು. ಕರಡಿ ತುಂಬಾ ಚೆನ್ನಾಗಿ ಸ್ವಿಮ್ಮಿಂಗ್ ಮಾಡುತ್ತೆ, ಈಜು ಮಾಡುತ್ತೆ. ಕರಡಿ ಮೀನು, ಮಾಂಸ, ಸಸ್ಯ, ಕೀಟಗಳನ್ನು ತಿನ್ನುತ್ತೆ. ಕರಡಿ ಮೀನು, ಮಾಂಸ, ಸಸ್ಯ, ಕೀಟ ಇವುಗಳನ್ನೆಲ್ಲ ತಿನ್ನತ್ತೆ. ಸಣ್ಣ ಕರಡಿ ಮರಿಗಳನ್ನು ಏನಂತ ಕರೀತಾರೆ? ಕರಡಿ ಮರಿನ ಕಬ್ಬೆಂದು ಕರೆಯಲಾಗುತ್ತೆ. ಸಣ್ಣ ಕರಡಿ ಮರಿಗಳನ್ನ ಕಬ್ಬೆಂದು ಕರೆಯಲಾಗುತ್ತೆ. ಕರಡಿಗೆ ಉತ್ತಮ ವಾಸನಾ ಗ್ರಹಣವಿದೆ. ವಾಸನಾ ಗ್ರಹಣ ಅಂದ್ರೆ ಏನು? ಸ್ಮೆಲ್ಲಿಂಗ್ ಸೆನ್ಸ್ ಅಂತ. ಸಿಕ್ಕಾಪಟ್ಟೆ ಚೆನ್ನಾಗಿ ಮೂಗು ಕೆಲಸ ಮಾಡುತ್ತೆ, ಬೇಗ ಸ್ಮೆಲ್ನ ಸೆನ್ಸ್ ಮಾಡುತ್ತೆ ಅದು. ಕರಡಿಗಳು ಚಳಿಗಾಲದಲ್ಲಿ ದೀರ್ಘ ನಿದ್ರೆ ಮಾಡುತ್ತೆ, ಫುಲ್ ನಿದ್ದೆ ಹೊಡಿತಾರೆ. ಚಳಿಗಾಲ ಬಂತು ಅಂದರೆ ಸಖತ್ತಾಗಿ ನಿದ್ದೆ ಹೊಡಿತಾರೆ. ಲಾಂಗ್ ಡ್ಯೂರೇಷನ್ ಆಫ್ ಸ್ಲೀಪ್ಸ್ ಮಾಡ್ತವೆ ಕರಡಿಗಳು. ಕರಡಿ ಸಹ ಉತ್ತಮ ಈಜುಗಾರರು. ಕರಡಿ ಮೀನು, ಮಾಂಸ, ಸಸ್ಯ, ಕೀಟ ಇವುಗಳನ್ನೆಲ್ಲ ತಿಂತಾರೆ. ಜೇನ್ ಅಂದರೆ ತುಂಬಾ ಇಷ್ಟ ಕರಡಿಗೆ. ಸಣ್ಣ ಕರಡಿ ಮರಿಗಳನ್ನು ಕಬ್ಬೆಂದು ಕರೀತಾರೆ. ಕರಡಿಗೆ ಉತ್ತಮ ವಾಸನಾ ಗ್ರಹಣ ಅಂದರೆ ಸ್ಮೆಲ್ಲಿಂಗ್ ಸೆನ್ಸ್. ಕರಡಿಗಳು ಚಳಿಗಾಲದಲ್ಲಿ ದೀರ್ಘ ನಿದ್ರೆ ಮಾಡುತ್ತವೆ. ಕರಡಿ ಬಗ್ಗೆ ಎಷ್ಟೊಂದು ವಿಷಯಗಳನ್ನ ತಿಳ್ಕೊಂಡ್ರಿ. ಈಗ ರಸಪ್ರಶ್ನೆ ಸಮಯ. ಈಗ ಕರಡಿ ಬಗ್ಗೆ ರಸಪ್ರಶ್ನೆಗಳು. ಕರಡಿ ಎಲ್ಲಿ ವಾಸಿಸುತ್ತದೆ? ಕರಡಿ ಕಾಡಿನಲ್ಲಿ ಅಲ್ವಾ? ಕರಡಿ ಕಾಡಿನಲ್ಲಿ ವಾಸಿಸುತ್ತೆ. ಸಣ್ಣ ಕರಡಿಗಳನ್ನು ಏನೆಂದು ಕರೆಯುತ್ತಾರೆ? ಸಣ್ಣ ಕರಡಿ ಅಂದರೆ ಮರಿ ಕರಡಿ. ಸಣ್ಣ ಕರಡಿಗಳನ್ನು ಏನಂತ ಕರೀತಾರೆ? ಕಬ್ಗಳು. ತಿನ್ನೋ ಕಬ್ಬಲ್ಲ, ಇದು ಬೇರೆ ಕಬ್ಬು. ಸಣ್ಣ ಕರಡಿಗಳನ್ನು ಕಬ್ ಎಂದು ಕರೆಯುತ್ತಾರೆ. ಕರಡಿ ಯಾವಾಗ ದೀರ್ಘ ನಿದ್ರೆ ತೆಗೆದುಕೊಳ್ಳುತ್ತದೆ? ಯಾವಾಗ ತಗೊಳ್ಳುತ್ತೆ? ಚಳಿಗಾಲದಲ್ಲಿ. ಚಳಿಗಾಲ. ಕರಡಿ ಯಾವಾಗ ಚಳಿಗಾಲದಲ್ಲಿ ದೀರ್ಘ ನಿದ್ರೆ ತೆಗೆದುಕೊಳ್ಳುತ್ತೆ. ಕರಡಿ ಹೇಗೆ ಓಡುತ್ತೆ? ಕರಡಿ ವೇಗವಾಗಿ ಅಂದ್ರೆ ಫಾಸ್ಟ್ ಆಗಿ ಓಡುತ್ತೆ. ವೇಗವಾಗಿ ಓಡುತ್ತೆ. ಕರಡಿಗೆ ಯಾವ ಗ್ರಹಣವಿದೆ? ನಾನು ನಿಮ್ಗೆ ಹೇಳಿದೆ ಅಲ್ವಾ, ಸ್ಮೆಲ್ದು ಸೆನ್ಸ್ ತುಂಬಾ ಚೆನ್ನಾಗಿದೆ ಅಂತ. ಕರಡಿಗೆ ವಾಸನೆಯ ಗ್ರಹಣ ಬಹಳ ಹೆಚ್ಚಾಗಿದೆ. ಕರಡಿ ಎಲ್ಲಿ ವಾಸಿಸುತ್ತದೆ? ಕರಡಿ ಕಾಡಲ್ಲಿ ವಾಸಿಸುತ್ತೆ. ಸಣ್ಣ ಕರಡಿಗಳನ್ನು ಏನೆಂದು ಕರೆಯುತ್ತಾರೆ? ಕಬ್ ಎಂದು ಕರೆಯುತ್ತಾರೆ. ಕರಡಿ ಯಾವಾಗ ದೀರ್ಘ ನಿದ್ರೆ ತೆಗೆದುಕೊಳ್ಳುತ್ತೆ? ಚಳಿಗಾಲದಲ್ಲಿ ದೀರ್ಘ ನಿದ್ರೆ ತೆಗೆದುಕೊಳ್ಳುತ್ತೆ. ಕರಡಿ ವೇಗವಾಗಿ ಓಡುತ್ತೆ. ಕರಡಿಗೆ ಯಾವ ಗ್ರಹಣವಿದೆ? ಕರಡಿಗೆ ವಾಸನಾ ಗ್ರಹಣವಿದೆ. ಕರಡಿಗೆ ವಾಸನೆಯ ಗ್ರಹಣವಿದೆ ಅಂತಾನು ಹೇಳ್ಬೋದು. ಎಲ್ಲ ಪ್ರಶ್ನೆಗಳಿಗೂ ಸರಿಯಾದ ಉತ್ತರವನ್ನು ನೀಡಿದ್ರಲ್ರಿ. ಈಗ ಕರಡಿ ಬಗ್ಗೆ ನಾವು ಕೆಲವು ರೈಮ್ಸ್ಗಳನ್ನ ನೋಡೋಣವಾ? Bears.
Bears are large wild animals with a thick coat of fur. They eat both plant and flesh. They have sharp teeth and claws which help them to hunt their food. Their young ones are called cubs. ರೈಮ್ಸ್ ನೋಡಿದ್ದಂತೂ ಆಯ್ತು. ಅದೇ ತರ ಪ್ರಾಣಿಗಳ ಬಗ್ಗೆ ನಾವು ಕೆಲವು ಸಣ್ಣ ಸಣ್ಣ ಕತೆಗಳನ್ನು ನೋಡೋಕೆ ಹೋಗೋಣವಾ? ಬನ್ನಿ ನನ್ನ ಜೊತೆ. ಬುದ್ಧಿವಂತ ಮುದಿ ಹಕ್ಕಿ. ದಟ್ಟವಾದ ಕಾಡಿನಲ್ಲಿ ಒಂದು ಅತ್ಯಂತ ಎತ್ತರವಾದ ಮರ ಇತ್ತು. ಒಂದು ಪಾರಿವಾಳಗಳ ಹಿಂಡು ಆ ಮರದ ಮೇಲೆ ಮನೆ ಮಾಡಿಕೊಂಡಿದ್ದವು. ಆ ಪಾರಿವಾಳಗಳ ಪೈಕಿ ಒಂದು ಬುದ್ಧಿವಂತ ಮುದಿ ಹಕ್ಕಿಯಾಗಿತ್ತು. ಅದು ಇತರ ಹಕ್ಕಿಗಳಿಗೆ ಹೇಳಿತು, ಪ್ರಿಯ ಗೆಳೆಯರೇ, ಮರದ ಬುಡದಲ್ಲಿ ಒಂದು ಸಣ್ಣ ಬಳ್ಳಿ ಬೆಳೆಯುತ್ತಿರುವುದನ್ನು ನೀವು ನೋಡಿದಿರಾ? ನಾವು ಅದನ್ನು ಕಿತ್ತು ಹಾಕೋಣ, ಇಲ್ಲದಿದ್ದರೆ ಅದು ನಮಗೆ ಅಪಾಯಕಾರಿಯಾಗಬಹುದು. ಅದನ್ನು ಹಿಡಿದು ಯಾರು ಬೇಕಾದರೂ ಸುಲಭವಾಗಿ ಮರ ಹತ್ತಿ ಬಿಡಬಹುದು. ಎಲ್ಲಾ ಹಕ್ಕಿಗಳು ಇದಕ್ಕೆ ಒಪ್ಪಲಿಲ್ಲ. ಶೀಘ್ರದಲ್ಲೇ ಬಳ್ಳಿ ದಪ್ಪವಾಗಿ ಮತ್ತು ಬಲಯುತವಾಗಿ ಬೆಳೆದು ಮರದ ಸುತ್ತ ಸುತ್ತಿಕೊಂಡಿತು. ಒಂದು ದಿನ ಬೆಳಿಗ್ಗೆ ಹಕ್ಕಿಗಳು ಆಹಾರಕ್ಕಾಗಿ ಹೊರಗೆ ಹೋಗಿದ್ದಾಗ ಒಬ್ಬ ಬೇಟೆಗಾರ ಬಂದ ಮತ್ತು ಪಾರಿವಾಳಗಳನ್ನು ಹಿಡಿಯಲು ತನ್ನ ಬಲೆ ಹರಡಿದ. ಸಂಜೆಯಾಗುತ್ತಿದ್ದಂತೆ ಪಾರಿವಾಳಗಳು ಮನೆಗೆ ಹಿಂದಿರುಗಿದವು. ಎಲ್ಲವೂ ಬಲೆಯಲ್ಲಿ ಸಿಕ್ಕಿಕೊಂಡು ಬಿಟ್ಟವು. ಅವು ಸಹಾಯಕ್ಕಾಗಿ ಬುದ್ಧಿವಂತ ಮುದಿ ಪಾರಿವಾಳದ ಸಲಹೆ ಕೋರಿದವು. ಮುದಿ ಹಕ್ಕಿ ಹೇಳಿತು, ಪ್ರಿಯ ಗೆಳೆಯರೇ, ನಾಳೆ ಬೆಳಿಗ್ಗೆ ಬೇಟೆಗಾರನು ಬಂದು ನಮ್ಮನ್ನು ತೆಗೆದುಕೊಂಡು ಹೋಗುತ್ತಾನೆ. ಬೇಟೆಗಾರನು ಸತ್ತ ಹಕ್ಕಿಗಳನ್ನು ಏನು ಮಾಡುವುದಿಲ್ಲ. ಅವನು ತೆಗೆದು ಎಸೆದು ಬಿಡುತ್ತಾನೆ. ಅವನು ನಮ್ಮ ಪೈಕಿ ಕೊನೆಯವನನ್ನು ಎಸೆದ ನಂತರ ನಾವೆಲ್ಲ ಹಾರಿ ಬಿಡೋಣ. ಮರುದಿನ ಬೇಟೆಗಾರನು ಬಂದಾಗ ಎಲ್ಲಾ ಹಕ್ಕಿಗಳು ಬುದ್ಧಿವಂತ ಹಕ್ಕಿ ಹೇಳಿದ ಹಾಗೆಯೇ ಮಾಡಿದವು ಮತ್ತು ಸಂತೋಷದಿಂದ ಹಾರಿ ಹೋದವು. ನೀತಿ: ನಮ್ಮ ಹಿರಿಯರು ಹೇಳುವುದನ್ನು ಕೇಳಬೇಕು.